ಕೆಲವೊಮ್ಮೆ ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬಾ ಇಷ್ಟ ಆಗುತ್ತಂತೆ. ಹಾಗೆ ನಮ್ಮ ಈ ಪಯಣದಲ್ಲಿ ನಾವು ಹುಡುಕುತ್ತಾ ಹೊರಟಿದ್ದು ಸುಂದರ ಶ್ವೇತವರ್ಣಿತ ಕಣಿವೆಗಳಿಗೆ. ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸೊ ನಾವು ಮನಾಲಿಯಲ್ಲಿ ನೆನೆ ಸ್ಟೇ ಆಗಿದ್ವಿ. ಸೊ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಸೊ ಇಲ್ಲಿ ಸೋಲಾಂಗ್ ವ್ಯಾಲಿಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಸ್ನೋ, ಆ್ಯಕ್ಚುಲಿ ಮೊನ್ನೆ ಸ್ನೋಫಾಲ್ ಆಗಿದೆ, ಹೆವಿ ಸ್ನೋಫಾಲ್ ಇದೆ ಇಲ್ಲೆಲ್ಲ. ಸೊ ಆ್ಯಕ್ಟಿವಿಟೀಸ್ ಎಲ್ಲ ಆಡೋಕ್ಕೆ ಬಂದಿದ್ದೀವಿ. ತುಂಬ ಆ್ಯಕ್ಟಿವಿಟೀಸ್ ಇದೆ, ಸ್ಕೀಯಿಂಗ್ ಇದೆ, ಯಾಕ್ ರೈಡಿಂಗ್ ಇದೆ ಆ್ಯಂಡ್ ಪ್ಯಾರಾಗ್ಲೈಡಿಂಗ್ ಇದೆ. ಅದು ಸ್ವಲ್ಪ ಕ್ಲೋಸ್ ಆಗಿದೆ, ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಓಪನ್ ಆಗುತ್ತೆ. ಆ್ಯಂಡ್ ಇನ್ನೂ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತಲೇ ಬಂದಿದ್ದೀವಿ ಇಲ್ಲಿ. ನೋಡೋಣ ಏನೇನಾಗುತ್ತೆ. ವೆದರ್ ಅಂತೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದೆ. ಟೆಂಪರೇಚರ್ ಅಂತೂ ಮೈನಸಲ್ಲಿದೆ, ಬಟ್ ಅಷ್ಟೊಂದು ಚಳಿ ಆಗ್ತದೆ ನಮಗೆ. ಆ್ಯಂಡ್ ಇನ್ನೊಂದೇನು ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಈ ಸ್ನೋ ಎಲ್ಲ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಆ್ಯಂಡ್ ಎಕ್ಸೈಟೆಡ್ ಆಗಿದೆ. ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತ, ಯಾಕೆ ರೈಡಿಂಗ್ ಮಾಡಬೇಕಂತ ಇದೆ, ಮಾಡೋಣ. ಇಲ್ಲಿ ಬಂದು ಇನ್ನು ಬೆಳಗ್ಗೆ ಬೇಗನೆ 7:30ಗೆಲ್ಲ ಬಿಟ್ವಿ, ಬಿಕಾಸ್ ಸೋಲಾಂಗ್ ವ್ಯಾಲಿ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಡ್ರೈವರು. ಸೊ ಅದಕ್ಕೆ ಬೇಗ ಬಂದು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು, ಹಾಗೆ ಬಂದ್ವಿ. ಸೊ ಇಲ್ಲಿ ಬಿಸಿ ಬಿಸಿ ಮ್ಯಾಗಿ ತೊಗೊಂಡಿದ್ದೀವಿ. ಸಖತ್ತಾಗಿದೆ ಆ್ಯಕ್ಚುಲಿ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಕ್ಲೈಮೇಟ್ಗೆ ಈ ಮ್ಯಾಗಿ ಅಂತೂ ಪರ್ಫೆಕ್ಟ್ ಕಾಂಬೋ ಆ್ಯಕ್ಚುಲಿ. ಇನ್ನೂ ಆ್ಯಕ್ಟಿವಿಟೀಸ್ ಎಲ್ಲ ಆಡಬೇಕು, ಇನ್ನೂ ಸೆಲೆಕ್ಟ್ ಮಾಡಿಲ್ಲ ಯಾವ ಆ್ಯಕ್ಟಿವಿಟೀಸ್ ಆಡಬೇಕು ಅಂತ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಆ್ಯಕ್ಟಿವಿಟೀಸ್ ಆಡೋಕೆ ಹೋಗೋಣ ಅಂತ ತಿಂತಾ ಇದ್ದೀವಿ. ಇದು ಚೆನ್ನಾಗಿದೆ. ಸೊ ಅವರು 5-6 ಇಯರ್ಸಿಂದ ಇಲ್ಲಿ ಶಾಪ್ ಇಟ್ಟಿದ್ದಾರಂತೆ. ಸೊ ಜನ ಬರ್ತಾ ಇರ್ತಾರಂತೆ ಯೂಶ್ವಲಿ, ಬಟ್ ವೀಕೆಂಡ್ ಟೈಮಲ್ಲಿ ತುಂಬ ಜನ ಬರ್ತಾರಂತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಸ್ನೋ ಯಾರಿಗೂ ತೊಂದರೆ ಆಗಬಾರ್ದು, ನಡೆಯೋಕ್ಕೆ ತೊಂದರೆ ಆಗಬಾರ್ದು ಅಂತ ಚೇತನ್ ಅವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೇಳೋಣ ಬನ್ನಿ. ಹಾಂ, ಓಕೆ, ಹೇಳಿ, ಇದು ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಸೊ ಎಲ್ಲ ಪಬ್ಲಿಕ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನಮಗೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಸೊ ನೋಡ್ದೆ ನಮ್ ಕಡೆ ಎಲ್ಲ ಇದು ಟಾರ್ ಹಾಕೋಕೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಸ್ನೋ ಕ್ಲೀನ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಸೊ ನೀವು ಅದೇ ನಿಮ್ಮ ಹೆಂಡತಿಗೋಸ್ಕರ ಮಾಡ್ತಾ ಇದ್ದೀರಾ, ಅವ್ರು ಬೀಳ್ಬಾರ್ದು? ಸೊ ಇಲ್ಲ, ಆ ತರ ಏನಿಲ್ಲ, ಆದ್ರೂ ನಿಮ್ಮ ಹೆಂಡತಿಗೋಸ್ಕರ. ಹೌದು. ಓಕೆ, ನೋಡಿ, ಸೊ ನೀವು ಯಾರಾದ್ರೂ ಸೋಲಾಂಗ್ ವ್ಯಾಲಿಗೆ ಬಂದ್ರೆ ಈ ತರ ಕೆಲಸಗಳು, ಒಳ್ಳೆ ಕೆಲಸಗಳನ್ನ ಮಾಡ್ಬಿಟ್ಟು ಹೋಗಿ ಅಂತ ನಾವು ಹೇಳ್ತೀವಿ. ಸೊ ಈಗ ನಾವು ಯಾಕೆ ರೈಡಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಭಯ ಹೌ ಮೈ ಗಾಡ್, ಗುರು ಹೋಗ್ತಾ ಇದೆ, ಯಾಕೆ ರೈಡಿಂಗ್ ಅಲ್ಲಿ ಹೋಗ್ತಾ ಇದೀವಿ. ಹೆಂಗ್ ಅನ್ಸ್ತಾ ಇದೆ ಅಂದ್ರೆ, ಅದು ಆ ಕಡೆ ಈ ಕಡೆ ಆ ಕಡೆ ಹೋಗ್ತಾ ಇದೆ, ಕೆಳಗಡೆ ಬೀಳಿಸ್ತಾ ಇದೆ ಅನ್ಸ್ತಾ ಇದೆ ಲಿಟ್ರಲಿ. ಬಟ್ ಚೆನ್ನಾಗಿದೆ ಆಕ್ಚುಲಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬಾ ಸ್ಲೋ ಅಂಡ್ ಸ್ಟಡಿ, ಇದು ಫುಲ್ ಪರ್ಫೆಕ್ಟ್ ಆಗಿ ಹೋಗ್ತಾ ಇದೆ. ಸೊ ಗೈಸ್, ಈಗ ಯಾಕೆ ರೈಡ್ ಮುಗಿತು, ಇವಾಗ ನೆಕ್ಸ್ಟ್ ಆಕ್ಟಿವಿಟಿ ಹೋಗೋಣ ಅಂತ ATV ರೈಡಿಗೆ ನಾವು ಬಂದಿದ್ದೀವಿ. ಸೊ ಹೋಗೋಣ, ಲೆಟ್ಸ್ ಗೋ. ನಾವು ATV ರೈಡಿಂಗ್ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಗುರು, ಮಾತ್ರ ಸೂಪರು. ನೋಡಿಲಿ, ಶಿವ ಅವರು ರೈಡ್ ಮಾಡ್ತಿದ್ದಾರೆ. ಸೊ ಇವಾಗ ATV ರೈಡಿಂಗ್ ಮುಗಿಸ್ಕೊಂಡು ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿರೋ ರ್ಯಾಬಿಟ್ನ ತಗೊಬಂದ್ರು. ಸೊ ಇದ್ರ ಜೊತೆ ನನ್ನ ಫೋಟೋ ತಗೊಳ್ಳೇಬೇಕು ಅಂತ ತಗೊಂಡಿದ್ದೀನಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ.
ಸಕ್ಕತ್ತಾಗಿದೆ ಇದು, ಚೆನ್ನಾಗಿದೆ ಅಲ್ವಾ, ಕ್ಯೂಟ್ ಆಗಿದೆ ನೋಡಿ. ಅದು ಎಷ್ಟು ಎತ್ಕೊಂಡು ಕೂಡ ಅದಕ್ಕೆ ಫೀಲ್ ಆಗ್ತಲ್ಲ, ಹೆಂಗಿದೆ ಅನ್ನೋದು ಟೆಡಿ ಬೇರ್ ಥರ ಇದೆ ಇದು ಆ್ಯಕ್ಚುಲಿ. ಸೊ ಈಗ ನಾವೊಂದು 3 ಆ್ಯಕ್ಟಿವಿಟೀಸ್ನ ಮುಗಿಸ್ಕೊಂಡು ಮೇಲೆ ನಾವು ರೋಪ್ವೇದಲ್ಲಿ ಹೋಗಿ ನೋಡೋಣ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಅಂತ. ಸೊ ಇಲ್ಲೆಲ್ಲ ಸುಮಾರು ಜನ ಹೇಳ್ತಿದ್ದಾರೆ ಮೇಯ್ನ್ ಸೊಲಾಂಗ್ ವ್ಯಾಲಿ ಅಲ್ಲಿದೆ ಅಂತ ಮೇಲೆ. ಸೊ ಬನ್ನಿ ನೋಡೋಣ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆ, ಸೊ ಯಾವ ಥರ ಇರುತ್ತೆ ಅಂತ. ಅಲ್ಲಿ ಹೋಗಿ ನಾವು ಮೇಲೆ ನೋಡಿಕೊಂಡು ಏನೇನಿದೆ ಅಂತ ಅಲ್ಲಿ ಹೇಳ್ತೀವಿ ಮೇಲೆ. ಸೊ ಈಗ ನಾವು ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಮೇಲೆ. ಸೊ ರೋಪ್ವೇಯಿಂದ ಹೋಗ್ಬೇಕಂತ. ಸೊ ಟಿಕೆಟ್ಸ್ ಎಲ್ಲ ತಗೊಂಡಿದ್ದಾಗಿದೆ. ಸೊ ಕಿತ್ನಾ ಹೈಟ್ हो जाएगा भैया? 3200 feet. ಸೊ 3200 ಫೀಟ್ ಇಂದ ಮೇಲೆಯಿಂದ ನಾವು ಪ್ಯಾರಾಗ್ಲೈಡಿಂಗ್ ಇಂದ ಬರ್ತಿದೀವಿ. ಸೊ एक्सपीरियंस कहता थोड़ा डर होता है और क्या? डर क्या लगेगा, वो तो आप आप पायलट है ना? ಇವರು ಪೈಲಟ್. ಸೊ ಇವ್ರ ಜೊತೆ ನಾನು ಮೇಲೆಯಿಂದ ಪ್ಯಾರಾಗ್ಲೈಡಿಂಗ್ ಇಂದ ಬರೋದು. ಸೊ ಇವ್ರು ಹೇಳ್ತಾ ಇದಾರೆ ಅಷ್ಟೊಂದೇನು ಭಯ ಆಗಲ್ಲ, ಆರಾಮ್ಸೆ ಬರ್ಬೋದು, ಏನ್ ಭಯ ಇಲ್ಲ ಏನಿಲ್ಲ ಅಂತ. ಸೊ ನೋಡೋಣ, ಲೆಟ್ಸ್ ಎಕ್ಸ್ಪೀರಿಯನ್ಸ್ ದಿಸ್. ನನಗಂತೂ ಫಸ್ಟ್ ಟೈಮ್ ಇದು ಪ್ಯಾರಾಗ್ಲೈಡಿಂಗು. ಸೊ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಸೊ ಹೋಗೋಣ ಬನ್ನಿ ಹೆಂಗಿದೆ ಅಂತ ಅಲ್ಲಿ ನೋಡೋಣ ಪ್ಯಾರಾಗ್ಲೈಡಿಂಗ್ ಅಂತ. ಸೊ ಗೈಸ್, ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಮೇಲೆ ಬಂದಿದ್ದೀವಿ. ಆ್ಯಂಡ್ ಪೈಲಟ್ ಅವರು ಫುಲ್ ಎಲ್ಲ ಹೆಲ್ಮೆಟ್ ಎಲ್ಲ ಹಾಕಿ, ಬ್ಯಾಗ್ಸ್ ಎಲ್ಲ ಹಾಕಿ. ಸೊ ಇಲ್ಲಿ ನೋಡಿ ಕಾಸ್ಟ್ಯೂಮ್ಸ್ ಆ್ಯಂಡ್ ಬ್ಯಾಕ್ ಸೈಡ್ ಬ್ಯಾಗ್ ಎಲ್ಲ. ನನಗಂತೂ ಸೂಪರ್ ಎಕ್ಸೈಟೆಡ್ ಆಗಿದೆ ಆ್ಯಂಡ್ ಸ್ವಲ್ಪ ಭಯ ಆಗ್ತಾ ಇದೆ, ಬಿಕಾಸ್ ವ್ಯೂ ನೋಡಿ ಹೆಂಗಿದೆ ಅಂತ. ಎಸ್, ಲೆಟ್ಸ್ ಗೋ. ಮೈ ಗಾಡ್, ನೋಡಿ ಎಲ್ಲ ಫುಲ್ಲು ರೆಡಿ ಮಾಡ್ತಿದ್ದಾರೆ. ಬ್ಯಾಕ್ ಸೈಡು ರೆಡಿ ಮಾಡ್ತಾ ಇದ್ದಾರೆ, ಕಾಣಿಸ್ತಿದೆ ಅಲ್ಲ? यस. वॉक करने के लिए थोड़ा मुश्किल है भैया, ये बेल्ट्स आसान हो जाता है नीचे को, इसलिए ना सेकंड भैया थोड़ा केयरफुल. मेरा हाथ अंदर रहेगा. हाँ 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 ठीक है. चलो भैया भैया एक मिनट. क्या हुआ? चलो 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 खड़े हो. आयो यो मैं Okay? Yeah, I'm okay. Okay, let's go. Let's go. यहाँ सिग्नल नहीं है.
ओके लैंडिंग नेक्स्ट लेग्स अल्वा अब लैंडिंग ಸೊ ಗೈಸ್ ಈಗ ಪ್ಯಾರಾಗ್ಲೈಡಿಂಗ್ ಎಲ್ಲ ಮುಗಿಸ್ಕೊಂಡು ಅಂಜನಿ ಮಹಾದೇವ್ ಟೆಂಪಲ್ಗೆ ಹೋಗಬೇಕು ಅಂತ ನಾವು ಹಾರ್ಸ್ ರೈಡಿಂಗ್ ಹೋಗೋಣ ಅಂತ ಚೂಸ್ ಮಾಡ್ಕೊಂಡ್ವಿ. ಸಖತ್ತಾಗಿರುತ್ತಂತ ಎಕ್ಸ್ಪೀರಿಯನ್ಸು. ಸೊ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಸೊ ಗೈಸ್ ನಾವು ಆಲ್ಮೋಸ್ಟ್ ಅಂಜನಿ ಮಹಾದೇವ್ ಟೆಂಪಲ್ ಹತ್ರ ನಿಯರ್ ಬೈ ಇದ್ದೀವಿ. ಇಲ್ಲಿ ನೋಡಿ ಸ್ನೋ ಎಲ್ಲ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ. ಸೊ ಟೆಂಪಲ್ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಫುಲ್ ಆಟ ಆಡ್ಕೊಂಡು ಹೋಗ್ತೀವಿ. ಹಾರ್ಸ್ ರೈಡಿಂಗ್ ಮಾತ್ರ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ಪಾಪ ಇದಕ್ಕೂ ಸ್ವಲ್ಪ ವೆಯ್ಟ್ ಆಗುತ್ತೆ, ಬಟ್ ನಮಗೂ ಅರ್ಥ ಮಾಡ್ಕೋಬೇಕು. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಈಗ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ ಬನ್ನಿ. ಸೊ ಬೂಟ್ಸ್ ಎಲ್ಲ ರಿಮೂವ್ ಮಾಡಿ ಬರೀ ಕಾಲಲ್ಲೇ ಮೇಲೆ ಹೋಗಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ ಅಷ್ಟು ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಕಾಲೆಲ್ಲ ಫ್ರೀಸ್ ಆಗ್ತಿದೆ. ಅಷ್ಟು ಸ್ಟೆಪ್ಸ್ನ ಹತ್ಕೊಂಡು ನಾವು ಬೇಗ ಹೋಗಬೇಕು. ನೋಡೋಣ, ಕಷ್ಟ ಆದ್ರೂ ಪರವಾಗಿಲ್ಲ, ಇಲ್ಲಿ ಬಂದಿದ್ದೀವಿ, ನಾವು ಮಾಡಲೇಬೇಕು ಆ್ಯಂಡ್ ಹೋಗಲೇಬೇಕು. ಬನ್ನಿ ಹೋಗೋಣ. ಸೊ ಗೈಸ್, ಇಲ್ಲಿನ ಸ್ಟೋರಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಿಮಗೆ ಹೇಳ್ತೀನಿ. ಸೊ ಆಂಜನೇಯರಮ್ಮ ಇಲ್ಲಿ ಶಿವನಿಗೆ ತಪಸ್ ಮಾಡಿರೋಂಥ ಜಾಗ ಇದು. ಇಲ್ಲೂ ಆ್ಯಕ್ಚುಲಿ ಚಿಕ್ಕ ಶಿವಲಿಂಗ ಇತ್ತು, ಅಲ್ಲಿ ಕಾಣಿಸ್ತಿದೆಲ್ಲ ಮೇಲೆ. ಸೊ ನೀರು ಬಂದು 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 ಅದು ಶಿವಲಿಂಗ ದೊಡ್ಡದಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಆಗಲೇ ಹೇಳ್ದಾಗ ಇಲ್ಲಿ ಅಂಜನಿ ಮಾತಾ ಕುತ್ಕೊಂಡು ತಪಸ್ ಮಾಡಿದಾರಲ್ವ ಶಿವನಿಗೆ. ಸೊ ಅವ್ರದ್ದು ದೇವಿ ವಿಗ್ರಹ ಬಂದು ಇಲ್ಲಿದೆ. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದು ದೇವಿ ವಿಗ್ರಹ ನೋಡಬೇಕು. ಸೊ ಇಲ್ಲಿ ಅಂಕಲ್ ಇದ್ದಾರೆ. ಸೊ ಅವ್ರಿಗೆ ಸ್ಟೋರಿ ಎಲ್ಲ ಗೊತ್ತು. ಸೊ ಬನ್ನಿ ಕೇಳೋಣ. ಸ್ವಾಮೀಜಿ ಇದ್ದಾರೆ, ಇಲ್ಲಿ ಕೇಳೋಣ. अंजनी माता जी ने यहाँ 7000 वर्ष पुत्र प्राप्ति के लिए भोलेनाथ जी का तपस्या किए थे और फिर भोलेनाथ जी ने खुश होकर अंजनी माता जी को पुत्र प्राप्ति का वरदान दिए, शंकर सुवन केसरी नंदन। और जब से लोग यहाँ पे अभी बाबा प्रकाशपुरी जी है जो गुरु जी हैं, वो इस जगह का खोज किए हैं और लोगों के उस टाइम से आना इधर चालू हुआ है। नहीं पहले लोग इस जगह को जो कोई जानते नहीं थे। ये साल तो हो गया, त्रेता युग से ये चलता जा रहा है। ಸೊ ಕೇಳಿಸ್ಕೊಂಡ್ರಲ್ಲ, ತ್ರೇತಾಯುಗದಿಂದ ಇದು ಟೆಂಪಲ್ ಎಲ್ಲ ಇಲ್ಲಿದೆ. 1994-95 में।
ಸೋಲಾಂಗ್ ವ್ಯಾಲಿಯಲ್ಲಿ ಆಕ್ಟಿವಿಟೀಸ್ ಎಲ್ಲ ಆಡ್ಕೊಂಡು ಫುಲ್ ಮಸ್ತ್ ಮಜಾ ಮಾಡಿಕೊಂಡು ಆ್ಯಂಡ್ ಅಂಜನಿ ಮಹಾದೇವ್ ಟೆಂಪಲ್ನು ನಾವು ದರ್ಶನ ಮುಗಿಸ್ಕೊಂಡು ಸೊ ಫೈನಲಿ ರೂಮ್ ಕಡೆ ಹೊರಡ್ತಾ ಇದ್ದೀವಿ ನಾವು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.